ನಮಸ್ಕಾರ. ಎಂಎಂಕೆ ಟಿವಿ ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮೋಹನ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದ 125ನೇ ವರ್ಷದ ಬ್ರಹ್ಮ ರಥೋತ್ಸವ ಭಕ್ತಿ ಮತ್ತು ಸಂಭ್ರಮದ ನಡುವೆ ಅದ್ದೂರಿಯಾಗಿ ನಡೆಯಿತು. ನೂತನವಾಗಿ ನಿರ್ಮಿಸಲಾದ ಭವ್ಯ ರಥೋತ್ಸವಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿದ್ದು, ಸಾವಿರಾರು ಭಕ್ತರು ಜಯಘೋಷದ ನಡುವೆ ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವವನ್ನ ವ್ಯಕ್ತಪಡಿಸಿದರು. ಇನ್ನು ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತವಾದ ಈ ರಥವು ಭಕ್ತರ ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸಿತು. ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ. ಹೊಸಕೋಟೆಯಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ 125ನೇ ಬ್ರಹ್ಮ ರಥೋತ್ಸವ ಅದ್ದೂರಿ. ನೂತನ ರಥೋತ್ಸವಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ. ಭಕ್ತರ ಜಯಘೋಷದ ನಡುವೆ ರಥ ಎಳೆದ ಸಾವಿರಾರು ಭಕ್ತರು. ಹೌದು, ಹೊಸಕೋಟೆ ನಗರದ ಇತಿಹಾಸ ಪ್ರಸಿದ್ಧ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಲ್ಲಿ 125ನೇ ವರ್ಷದ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ನೂತನವಾಗಿ ನಿರ್ಮಿಸಲಾದ ಭವ್ಯ ರಥೋತ್ಸವಕ್ಕೆ ಶಾಸಕ ಶರತ್ ಬಚ್ಚೇಗೌಡ ಚಾಲನೆ ನೀಡಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ರಥೋತ್ಸವದ ವೇಳೆ ಭಕ್ತರ ಜಯಘೋಷ ಗಗನಕ್ಕೇರಿದ್ದು, ಸಾವಿರಾರು ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆಯುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಈ ನೂತನ ಬ್ರಹ್ಮ ರಥೋತ್ಸವವು ಈ ಭಾಗದ ಭಕ್ತರಲ್ಲಿ ವಿಶೇಷ ಆಕರ್ಷಣೆಯಾಗಿ ಪರಿಣಮಿಸಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರತ್ ಬಚ್ಚೇಗೌಡ, ಧಾರ್ಮಿಕ ಆಚರಣೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದ್ದು, ಸಮಾಜದಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಬಲಪಡಿಸುತ್ತವೆ ಎಂದು ಹೇಳಿದರು. ಹೊಸಕೋಟೆ ತಾಲೂಕಲ್ಲಿ ಐತಿಹಾಸಿಕವಾದಂಥ ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಅವಿಮುಕ್ತೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಮತ್ತು ಸಾಯಂಕಾಲ ದ್ರೌಪದಮ್ಮನ ಕರಗ ಮಹೋತ್ಸವದ ಕಾರ್ಯಕ್ರಮಗಳನ್ನ ಇವತ್ತು ಬುದ್ಧ ಪೂರ್ಣಿಮೆ ಅಂದು ನಮ್ಮ ತಾಲೂಕಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸಂಪ್ರದಾಯ. ಈ ಬಾರಿ ವಿಶೇಷವಾಗಿ ಸುಮಾರು 106 ವರ್ಷಗಳ ನಂತರ ಏನು ಇಲ್ಲಿ ನೂತನವಾದಂಥ ತೇರನ್ನ ಇವತ್ತು ತಂದು ಆ ತೇರಿನ ಪ್ರದಕ್ಷಿಣೆ ಇವತ್ತು ನಗರನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಉತ್ಸವ ಮೂರ್ತಿನ ತಗೊಂಡು ಇವತ್ತು ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಕಾಲದಲ್ಲಿ ನಾವು ನೋಡ್ದಂಗೆ ನಿನ್ನೆ ಮೊನ್ನೆ ಎಲ್ಲ ಬರೀ ಬೆಂಗಳೂರು ನಗರ ಅಲ್ಲ, ಹೊಸಕೋಟೆ ಈ ಭಾಗಗಳಲ್ಲೆಲ್ಲ ಕೂಡ ಒಳ್ಳೆ ಮಳೆ ಆಗಿದೆ. ಅದರಿಂದ ದೇವರ ಆಶೀರ್ವಾದ, ದೇವರ ಒಂದು ಪ್ರಸಾದ ಎಲ್ಲರ ಮೇಲೂ ಕೂಡ ಇರಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ರೈತರು ಬೆಳೆ ಬೆಳೆಯುವಂಥವ್ರು ಎಲ್ಲರೂ ಕೂಡ ಸುಭಿಕ್ಷವಾಗಿರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹರ್ಷಿಸ್ತಾ, ಏನು ನಾವು ಕಳೆದ ಬಾರಿ ಮಾತು ಕೊಟ್ಟಿದ್ವಿ, ನೂತನವಾದಂಥ ರಥನ ನಗರಕ್ಕೆ ಮತ್ತು ಅವಿಮುಕ್ತೇಶ್ವರ ಸ್ವಾಮಿಗೆ ನಾವು ಅರ್ಪಣೆ ಮಾಡ್ತೀವಿ ಅಂತೇಳಿ ಆ ಒಂದು ಸಂಕಲ್ಪನ ಇವತ್ತು ನಾವು ಈಡೇರಿಸಿದ್ದೀವಿ. ದೇವರು ಆ ಒಂದು ಶಕ್ತಿ ಕೊಟ್ಟು ದೇವರ ಒಂದು ಸೇವೆ ಮಾಡೋಂಥ ಒಂದು ಅವಕಾಶನ ದೇವರು ಇವತ್ತು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅವಿಮುಕ್ತೇಶ್ವರ ಸ್ವಾಮಿ ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನೂತನವಾದಂಥ ರಥನ ಇವತ್ತು ಮಾಡಿಸಿ ಇವತ್ತು ಲೋಕಾರ್ಪಣೆ ಮಾಡಲಿ. ಮೊದಲನೇ ಬಾರಿಗೆ ಇವತ್ತು ತಾಲೂಕಿನ ಪ್ರದರ್ಶನ ಹಾಕಂಥ ಕಾರ್ಯಕ್ರಮ ಇದೆ. ಅದರಿಂದ ಜನ ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ, ರಾಜ್ಯದ ಸಮಸ್ತ 7 ಕೋಟಿ ಕನ್ನಡಿಗರಿಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಅವರ ಮೇಲಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮನಸ್ಪೂರ್ವಕ ಆಸ್ತೀನಿ. ರಥೋತ್ಸವದಲ್ಲಿ ಭಾಗವಹಿಸಲು ಬಂದ ಸಾವಿರಾರು ಭಕ್ತರಿಗೆ ಸ್ಥಳೀಯ ಉದ್ಯಮಿ ಹಾಗೂ ಅವಿಮುಕ್ತೇಶ್ವರ ಗೆಳೆಯರಾದ ಗಂಗಾಧರ್ ಶೆಟ್ಟಿ ಅವರಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನನ್ನ ಮೊದಲಿಗೆ ಹೊಸಕೋಟೆ ತಾಲೂಕಿನ ಸಮಸ್ತ ಜನತೆಗೆ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ದ್ರೌಪದಮ್ಮ ದೇವಿ ಕರಗ ಮಹೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ. ಈ ಬಾರಿ ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ 20,000 ಜನಕ್ಕೆ ವಿಲಾಸವನ್ನು ಏರ್ಪಡಿಸುತ್ತೇವೆ. ಪ್ರತಿ ವರ್ಷದಂತೆ ನಾವು ಇದೇ ಸಲ ಮಾಡ್ತಿದ್ವಿ. ಈ ಸಲ ಏನು ವಿಜೃಂಭಣೆ ಅಂತ ಹೇಳಿದ್ರೆ, ನಮಗೆ ಹೊಸ ತೇರನ್ನು ಮಾನ್ಯ ಶಾಸಕರು ಹಾಗೂ ಬೆಂಗಳೂರಿನಲ್ಲಿ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ತುಂಬಾ ವಿಜೃಂಭಣೆಯಿಂದ ಬಂದಿದೆ ನಮ್ಮ ತೇರು. ಈ ಸಲ ನೀವೇ ನೋಡ್ಬೋದು, ತುಂಬಾ ಆಕರ್ಷಣೆಯಾಗಿದೆ ಅದು ತೇರು. ಅದು ಈ ಸಲ ನಮ್ಮ ಬ್ರಹ್ಮರಥೋತ್ಸವಕ್ಕೆ ಒಂದು ಅದ್ದೂರಿ ಅಂತ ಒಂದು ತೇರನ್ನು ಕೊಟ್ಟಿದ್ದಾರೆ. ಈ ಸಲ ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ 20,000 ಜನಕ್ಕೆ ಬೆಳಗ್ಗೆ 10 ಗಂಟೆಯಿಂದ ನಿರಂತರವಾಗಿ ಸಂಜೆವರೆಗೂ ದಾಸೋಹವನ್ನು ಏರ್ಪಡಿಸಿದ್ದೇವೆ. ನಾನು ಈ ಮೂಲಕ ನಮ್ಮ ತಂಡದವರು, ನಮ್ಮ ಅಣ್ಣ ತಮ್ಮಂದಿರಿಗೆ ಇದಕ್ಕೆ ಪ್ರೋತ್ಸಾಹ ನೀಡಿದಂತ ನಮ್ಮ ಅಣ್ಣ ತಮ್ಮಂದಿರಿಗೆ ಧನ್ಯವಾದಗಳನ್ನು ಕೊಡಲು ಇಚ್ಛಿಸುತ್ತೇನೆ. ದೇವಾಲಯದ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಭಕ್ತರ ಅನುಕೂಲಕ್ಕಾಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು. ಒಟ್ಟಾರೆ ಈ ವರ್ಷದ ಬ್ರಹ್ಮರಥೋತ್ಸವ ಹೊಸಕೋಟೆ ನಗರದಲ್ಲಿ ಭಕ್ತಿ, ಸಂಪ್ರದಾಯ ಮತ್ತು ಸಮೂಹ ಏಕತೆಯ ಸಂಕೇತವಾಗಿ ಮೂಡಿಬಂದಿತು.
ಇನ್ನಷ್ಟು ಸ್ಥಳೀಯ ಮಾಹಿತಿಗಾಗಿ ನಮ್ಮ MMK ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.